ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ 12-13ನೇ ಕಂತಿಂದು ಯಾಕೆ ಇಷ್ಟು ತಡ ಆಗ್ತಿದೆ ಬರೋದಕ್ಕೆ, ಇದ್ರ ಬಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಏನು ಹೇಳಿದ್ದಾರೆ ಮತ್ತು ಹಣ ಯಾವಾಗಲಿಂದ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೀರಾ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ 12 ಮತ್ತು 13ನೇ ಕಂತಿನ ಹಣಕ್ಕೋಸ್ಕರ ನಾವು 2 ತಿಂಗಳಿಂದ ಕಾಯ್ತಾ ಇದ್ದೀವಿ. ಈಗಾಗಲೇ ಸೆಪ್ಟೆಂಬರ್ 12ನೇ ತಾರೀಕು ಬಂತು, ಇನ್ನು ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಂದಿಲ್ಲ. ಇದ್ರ ನಡುವೆ ಜೂನ್ ತಿಂಗಳದು 80,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 80,000 ಮಹಿಳೆಯರಿಗೆ ಪೆಂಡಿಂಗ್ ಇತ್ತಲ್ವ, ಆ ಹಣನ ನಾವು ಬಿಡುಗಡೆ ಮಾಡಿದ್ದೀವಿ, ಎಲ್ಲ ಮಹಿಳೆಯರಿಗೂ ತಲುಪಿದೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ರು. ಆದರೆ ಈ ವಿಚಾರಕ್ಕೆ ಬರೋದಾದರೆ 11ನೇ ಕಂತಿನ ಹಣ ಇನ್ನೂ ಕೂಡ ಬಹಳಷ್ಟು ಮಹಿಳೆಯರಿಗೆ ಬಂದಿಲ್ಲ. ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಮಾತ್ರ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ತಿಳಿಸಿದ್ರು. ಲಾಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟ್ ಕೂಡ ಮಾಡಿದರು, ಮೇಡಮ್ ನಮಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂತ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂದರೆ, ಹೌದು, ಬಹಳಷ್ಟು ಮಹಿಳೆಯರಿಗೆ 11ನೇ ಕಂತಿನ ಹಣ ಕೂಡ ಇಲ್ಲಿವರೆಗೂ ಕೂಡ ಜಮೆ ಆಗಿಲ್ಲ. ಇನ್ನು 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಗೊಂದಲ ಇದೆ, ಯಾಕೆ ಇಷ್ಟು ತಡ ಮಾಡ್ತಿದೆ ಸರ್ಕಾರ ಅನ್ನೋದ್ರ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅಂದರೆ ಒಂದು 2-3 ಡೇಸ್ ಬ್ಯಾಕು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಒಂದು ನ್ಯೂಸ್ ಚಾನಲ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿ ಹಣ ಯಾಕೆ ಇಷ್ಟು ತಡ ಆಗ್ತಿದೆ, ಇದೇನಾದರೂ ಕ್ಯಾನ್ಸಲ್ ಆಗಿದೆ ಅಥವಾ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಅದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಇಷ್ಟು ದಿನ ನಾನು ಟೆಕ್ನಿಕಲ್ ರೀಸನ್ನು ಇದರಿಂದ ಹಣ ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ, 2,500 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ, ಒಂದಷ್ಟು ಟೆಕ್ನಿಕಲ್ ರೀಸನ್ಸ್ ಪ್ರಾಬ್ಲಮ್ಗಳಿರ್ತವೆ, ಅದಕ್ಕೋಸ್ಕರ ಹಣ ಬಿಡುಗಡೆ ಲೇಟ್ ಆಗ್ತಿದೆ, ಬಟ್ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೆ. ಬಟ್ ಎಷ್ಟು ದಿನ ಅಂತ ಅದನ್ನೇ ಹೇಳೋಕ್ಕಾಗುತ್ತೆ. ಹಣಕಾಸು ಇಲಾಖೆಯಿಂದ ನನಗೆ ಹಣಗಡೆ ಬಿಡುಗಡೆ ಆಗಿಲ್ಲ, ಆ ಕಡೆಯಿಂದ ಹಣ ಬಿಡುಗಡೆ ಆಗಿದ ತಕ್ಷಣ ನಾವು 12ನೇ ಮತ್ತು 13ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ. ಈ ವಿಚಾರವಾಗಿ ನಾನು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿದ್ದೀನಿ, ಅವ್ರಿಗೆ ಲೆಟರ್ ಕೂಡ ಬರೆದಿದ್ದೀನಿ. 2 ತಿಂಗಳ ಹಣನ ನಾವು ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ. ಬಹಳಷ್ಟು ಮಹಿಳೆಯರು ಇದ್ರ ಬಗ್ಗೆ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆನ ಕಂಟಿನ್ಯೂ ಮಾಡ್ತೀವಿ ಅಂತ ವೀರಾವೇಶವಾಗಿ ಅಂದರೆ ಎಲ್ಲ ಕಡೆ ಓಪನ್ ಆಗಿ ಹೇಳ್ಕೊಂಡಿದ್ದೀವಿ, ಇದನ್ನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡೋದಲ್ಲ, ಕಂಟಿನ್ಯೂ ಮಾಡೇ ಮಾಡ್ತೀವಿ ಅಂತ. ಕೊಡೋದೇ ಉಂಟಂತೆ, ಅದನ್ನು ಇಷ್ಟು ತಡ ಮಾಡಿ ಕೊಡೋದು ಯಾಕೆ, ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿಸ್ಕೊಟ್ಟು ಜನರುಗಳಿಗೆ 2,000 ರೂಪಾಯಿ ಹಣನ ತಲುಪೋ ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಹಣನ ನಂಬ್ಕೊಂಡು ಬಹಳಷ್ಟು ಮಹಿಳೆಯರು ಬಹಳಷ್ಟು ಕಮಿಟ್ಮೆಂಟ್ನ ಮಾಡ್ಕೊಂಡಿರ್ತಾರೆ. ಕೆಲವರು ಇದರಿಂದ ಮನೆ ಸಂಸಾರಕ್ಕೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ರೆ, ಕೆಲವರು ಮೆಡಿಸನ್ಗಳಿಗೆ ಸಹಾಯ ಆಗುತ್ತೆ, ಕೆಲವರು ಒಂದಷ್ಟು ಕಮಿಟ್ಮೆಂಟ್ಗಳು ಯಾವುದೋ ಒಂದು ಸಂಘ ಕಟ್ಟೋದಕ್ಕೆ ಅಥವಾ ಒಂದು ಸಾಲ ಕಟ್ಟೋದಕ್ಕೂ ನಮಗೆ 2,000 ರೂಪಾಯಿ ಹಣ ಸಹಾಯ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ನೋಡಿ, 11ನೇ ಕಂತು ಲೇಟ್ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆಗಸ್ಟ್ 9ನೇ ತಾರೀಕು 1 ಕಂತಿನ ಹಣ ಮಾತ್ರ ಬಿಡುಗಡೆ ಆಯಿತು, ಮತ್ತು ಅದರಲ್ಲೂ ಕೂಡ 80,000 ಮಹಿಳೆಯರಿಗೆ ಹಣನ ಪೆಂಡಿಂಗ್ ಉಳಿಸ್ಕೊಂಡ್ರು. ಅದಾದಮೇಲೆ ಈಗಾಗಲೇ 1 ತಿಂಗಳಾಯಿತು, ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಂತಹ ಮಹಿಳೆಯರಿಗೆ ಅಂದರೆ ಜುಲೈ ಕಂತಿನ ಹಣ ಈ ಕ್ಷಣಕ್ಕೂ ಕೂಡ ಯಾರಿಗೂ ಜಮೆ ಆಗಿಲ್ಲ. ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ, ಮುಂದಿನ ವಾರದಲ್ಲಿ ಹಾಕ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಅವರು ಯಾರು ಕೂಡ ಗೃಹಲಕ್ಷ್ಮಿ ಹಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಯೋಜನೆನ ಕಂಟಿನ್ಯೂ ಮಾಡ್ತೀವಿ, ಸ್ಟಾಪ್ ಕೂಡ ಮಾಡೋದಿಲ್ಲ ಅಂತ ಮಾಹಿತಿನ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ವಿಚಾರವಾಗಿ ಅವರು, ದುಡ್ಡಿನ ಸಮಸ್ಯೆ ಏನಾದರೂ ಇದೆಯಾ, ಹಣದ ಸಮಸ್ಯೆಯಿಂದ ಗೃಹಲಕ್ಷ್ಮಿ ಬರೋದಕ್ಕೆ ತಡ ಆಗ್ತಿದೆ ಅಂತ ಕೂಡ ಕೇಳಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು, ಆ ರೀತಿಯಾದ ಯಾವುದೇ ತೊಂದರೆ ಇಲ್ಲ, ಹಣ ಬಿಡುಗಡೆ ಆಗಬೇಕಿದೆ, ಅದು ಬಿಟ್ಟಿದ ತಕ್ಷಣ ನಾವು ಜನರಿಗೆ ತಲುಪಿಸೋ ವ್ಯವಸ್ಥೆನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅದಕ್ಕೆ ಒಂದಷ್ಟು ಪ್ರೋಸೆಸ್ ಇದೆ, ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕು, ಅದಾದಮೇಲೆ ಅದು ಟ್ರೆಷರಿಗೆ ಹೋಗಬೇಕು, ಮತ್ತು ಸರ್ಕಾರದ ಅಡಿಯಲ್ಲಿ ಎಷ್ಟೊಂದು ಬ್ಯಾಂಕ್ಗಳಿದಾವಲ್ವ, ಆ ಬ್ಯಾಂಕ್ಗಳಿರ್ತವೆ, ಮತ್ತು ಕೆಲವ್ರದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದರೆ ಕೆಲವ್ರದ್ದು ಕೋಆಪರೇಟಿವ್ ಬ್ಯಾಂಕ್ಗಳು ಸಹ ಇರ್ತವೆ, ಅಂಥವ್ರಿಗೆಲ್ರಿಗೂ ಹಣ ತಲುಪಿಸ್ಬೇಕು. ಏನೋ ಒಂದಷ್ಟು ರೀಸನ್ಸ್ಗಳಿರ್ತವೆ, ಎಲ್ಲ ಕೂಡ ತುಂಬ ಈಸಿಯಾಗಿ ಆಗೋದಿಲ್ಲ ಅನ್ನೋ ಮಾಹಿತಿನ ತಿಳಿಸ್ಕೊಟ್ರು. ಮತ್ತು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಮೊದಲ ಹಂತದಲ್ಲಿ ಈ 15 ಜಿಲ್ಲೆಗಳಿಗೆ, ಈ 25 ಜಿಲ್ಲೆಗಳಿಗೆ ಹಣ ತಲುಪಿದೆ ಅನ್ನೋ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಬಟ್ ಇದು ಫೇಕ್ ಇನ್ಫಾರ್ಮೇಷನ್, ಯಾರಿಗೂ ಕೂಡ ಇಲ್ಲಿವರೆಗೂ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ. ಅವರು ಹೇಳ್ತಿರೋದು ಸುಳ್ಳು ಮಾಹಿತಿ ಆಗಿರುತ್ತೆ, ಅದನ್ನು ನೀವು ನಂಬ್ಕೊಂಡು ನಮ್ಗೆ ಹಣ ಬಂದಿಲ್ವಲ್ಲ ಅಂತ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಿಸೋದು, ಅಥವಾ ಗ್ರಾಮವನ್ನು ಬೆಂಗಳೂರು ಒನ್ಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳೋದು, ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇದೆ. ಅಂದರೆ ಜಾಸ್ತಿ ಲೇಟ್ ಆಯ್ತಲ್ವಾ, ಬೇರೆಯವರು ವಿರೋಧ ಪಕ್ಷಗಳು ಅವ್ರನ್ನ ಆಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತು ಜನಗಳು ಕೂಡ ಇದ್ರ ವಿರುದ್ಧವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಮಾಡ್ತಾರೆ ಅಂತ. ಅವರು ಕೂಡ ಆದಷ್ಟು ಬೇಗ ಹಣ ಬಿಡುಗಡೆಗೆ ಪ್ರಯತ್ನ ಪಡ್ತಾರೆ. ಸದ್ಯಕ್ಕೆ ಸೆಪ್ಟೆಂಬರ್ ಎಂಡ್ ಒಳಗಡೆ ಹಣ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹಣ ಯಾವಾಗ ಬರುತ್ತೆ ಅನ್ನೋ ಮಾಹಿತಿ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.